ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನಾನು ಹೊಸ ಟ್ರಿಪ್ ಪ್ಲಾನ್ ನೊಂದಿಗೆ ಬಂದಿದ್ದೇನೆ. ಇವಾಗ ಸದ್ಯಕ್ಕೆ ನಾನು ಅಬುದಾಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೇನೆ. ಬಟ್ ಇದು ನಮ್ಮ ಡೆಸ್ಟಿನೇಷನ್ ಅಲ್ಲ. ನಾವು ಯಾವ ಕಂಟ್ರಿಗೆ ಹೋಗ್ತಿದ್ದೇವೆ ನೋಡಿ, ಇದು ವರ್ಲ್ಡ್ ನ ಅತಿ ದೊಡ್ಡ ಕಂಟ್ರಿ. ಮತ್ತೆ ಇಲ್ಲಿ 11 ಟೈಮ್ ಝೋನ್ಸ್ ಇದೆ. ಈ ಕಂಟ್ರಿ 2 ಕಾಂಟಿನೆಂಟ್ ಅಲ್ಲಿ ಹಬ್ ಇದೆ. ಸೊ ನಿಮ್ಗೆ ಇವಾಗಲೇ ಅರ್ಥ ಆಗಿರ್ಬೋದು ಯಾವ ಕಂಟ್ರಿ ಅಂತ ಹೇಳಿ. ಆದ್ರೂ ಇನ್ನು ಕೆಲವು ಹಿಂಟ್ ಕೊಡ್ತೇನೆ ನೋಡಿ. ಈ ಕಂಟ್ರಿಲಿ ನಿಮ್ಗೆ ಬ್ಯೂಟಿಫುಲ್ ನಾರ್ದರ್ನ್ ಲೈಟ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಈ ಕಂಟ್ರಿ ಫ್ಲಾಗ್ ಇದು. ಸೊ ಇವಾಗಂತೂ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಯಾವ ಕಂಟ್ರಿಗೆ ಹೋಗ್ತಿದ್ದೇವೆ ಅಂತ ಹೇಳಿ. ಎಸ್, ಇಟ್ಸ್ ರಷ್ಯಾ. ಬನ್ನಿ, ನಮ್ ಇಲ್ಲಿಂದ ಫ್ಲೈಟ್ ಹಿಡಿದು ಈಗ ರಷ್ಯಾಕ್ ಹೋಗೋಣ. ಅಯ್ಯೋ, ಇದೆಂಥ ಸೀಟ್ ನೋಡಿ. ವಿಂಡೋ ಸೀಟಲ್ಲಿ ವಿಂಡೋನೇ ಇಲ್ಲ. ಇವಾಗ ನಂಗೆ ವಿಡಿಯೋ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ರಷ್ಯಾಗೆ ಸ್ವಾಗತ. ನಾವಿವಾಗ ಮಾಸ್ಕೋದಲ್ಲಿದ್ದೇವೆ. ಮುಂಬೈಯಿಂದ ಮಾಸ್ಕೋ ತನಕ ಬರ್ಲಿಕ್ಕೆ ತುಂಬಾನೇ ಜರ್ನಿ ಮಾಡಿ ಬಂದಿದ್ದೇವೆ. ಲಾಂಗ್ ಜರ್ನಿ. ಮುಂಬೈಯಿಂದ ಅಬುದಾಬಿಗೆ 2.5 ಗಂಟೆ ಟ್ರಾವೆಲ್ ಮಾಡಿದ್ವಿ. ಅದ್ರ ನಂತರ 5.5 ಗಂಟೆ ಅಬುದಾಬಿಯಿಂದ ಮಾಸ್ಕೋ ತನಕ ಬರ್ಲಿಕ್ಕಾಯ್ತು. ಸುಸ್ತಾಗೋಯ್ತು. ಬಟ್ ಇಲ್ಲಿಗೆ ಇದು ಮುಗಿಲಿಲ್ಲ, ಇನ್ನೂ ಟ್ರಾವೆಲ್ ಮಾಡ್ಬೇಕಾಗಿದೆ. ಬಿಕಾಸ್ ಮಾಸ್ಕೋ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅಲ್ಲ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಮುರ್ಮಾನ್ಸ್ಕ್, ರಷ್ಯಾದಲ್ಲಿ. ಸೊ ಹಾಗಾಗಿ ಇವಾಗ ನಾವು ಮುರ್ಮಾನ್ಸ್ಕ್ ಹೋಗ್ಬೇಕು. ಮುರ್ಮಾನ್ಸ್ಕ್ ಫ್ಲೈಟ್ ನಾವು 4 hours ನಂತರ ತಕೊಂಡಿದ್ದೇವೆ. ಬಿಕಾಸ್ ಇಲ್ಲಿ ಇಮಿಗ್ರೇಷನ್ ಪ್ರೊಸೆಸ್ ತುಂಬಾ ಸ್ಟ್ರಿಕ್ಟ್ ಅಂತ ನಾವು ಕೇಳ್ಪಟ್ಟಿದ್ವಿ. ಬಟ್ ಲಕಿಲಿ ನಮ್ಗೆ ಸ್ವಲ್ಪನೂ ಟೈಮ್ ತಗೊಳ್ಳಿಲ್ಲ. 1-2 ನಿಮಿಷದೊಳಗಡೆ ಇಮಿಗ್ರೇಷನ್ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಆಗೋಯ್ತು. ಲಿಟ್ರಲಿ ಒಂದೇ ಒಂದು ಕ್ವಶನ್ ಕೇಳಿಲ್ಲ ಇಮಿಗ್ರೇಷನ್ ಆಫೀಸರ್. ನಮ್ಮ ಇಲ್ಲಿ ತನಕದ ತುಂಬಾನೇ ಸಿಂಪ್ಲೆಸ್ಟ್ ಇಮಿಗ್ರೇಷನ್ ಅಂದ್ರೆ ಇದೇ ಇಮಿಗ್ರೇಷನ್ ಅಂತ ಹೇಳ್ಬೋದು. ಸೊ ಬನ್ನಿ, ಇವಾಗ ನಾವು ನೆಕ್ಸ್ಟ್ ಫ್ಲೈಟ್ಗೋಸ್ಕರ ವೇಟ್ ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳೋದ್ ಮರ್ತ್ಬಿಟ್ಟೆ. ಇಲ್ಲಿ ನಿಮ್ಗೆ ಇಮಿಗ್ರೇಷನ್ ಟೈಮ್ ಅಲ್ಲಿ ಒಂದು ಟೆಂಪ್ರರಿ ಮೈಗ್ರೇಷನ್ ಕಾರ್ಡ್ ಅಂತ ಕೊಡ್ತಾರೆ. ಈ ತರ ಇದ್ರಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಇರ್ತದೆ. ಈ ಇಮಿಗ್ರೇಷನ್ ಕಾರ್ಡ್ ನೀವು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಕಂಟ್ರಿಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ತೋರಿಸ್ಬೇಕಾಗ್ತದೆ. ಈ ಮೈಗ್ರೇಷನ್ ಕಾರ್ಡ್ ಇಲ್ದೇನೂ ನೀವು ಕಂಟ್ರಿಯಿಂದ ಹೊರಗಡೆ ಹೋಗ್ಬೋದು. ಬಟ್ ನೆಕ್ಸ್ಟ್ ಟೈಮ್ ನೀವು ಮತ್ತೆ ರಷ್ಯಾಕ್ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ. ಬೈ ಚಾನ್ಸ್ ನಿಮ್ಮಿಂದ ಈ ಇಮಿಗ್ರೇಷನ್ ಕಾರ್ಡ್ ಮಿಸ್ ಆಗೋದ್ರೆ ಡೋಂಟ್ ವರಿ, ಮಿನಿಸ್ಟ್ರಿ ಆಫ್ ಇಂಟರ್ನಲ್ ಅಫೇರ್ಸ್ ಆಫೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿಬಿಟ್ಟು ಈ ಕಾರ್ಡ್ ಅನ್ನ ಪುನಃ ಪಡಿಬಹುದು. ಬಟ್ ಇದು ಜಸ್ಟ್ ಪೀಸ್ ಆಫ್ ಪೇಪರ್, ಆದ್ರಿಂದ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಬಿ ಕೇರ್ಫುಲ್. ಮತ್ತೆ ನಾವು ಇಲ್ಲಿಗೆ ಬರೋ ಮೊದಲು ಸುಮಾರೆಲ್ಲ ವಿಡಿಯೋಸ್ ಅಲ್ಲಿ ನೋಡಿದ್ವಿ. ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಮ್ಯಾಪ್ಸ್ ಏನು ವರ್ಕ್ ಆಗಲ್ಲ ಅಂತ ಹೇಳಿ. ಬಟ್ ಇವಾಗಷ್ಟೇ ನಾನು ಚೆಕ್ ಮಾಡಿದೆ, ಗೂಗಲ್ ಮ್ಯಾಪ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾನು ನೀಟಾಗಿ ವರ್ಕ್ ಆಗ್ತಾ ಇದೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ ಅನ್ಸ್ತದೆ. ಮುಂಬೈಯಿಂದ ಮಾಸ್ಕೋ ತನಕ ರೀಚ್ ಆಗೋವರೆಗೆ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಲ್ಲಿ ನಾವು ನೀರು ಮತ್ತೆ ತಿಂಡಿ ಎಲ್ಲ ಹಿಡ್ಕೊಂಡ್ ಬಂದಿದ್ವಿ. ನೀರೆಲ್ಲ ಏನು ರಿಸ್ಟ್ರಿಕ್ಷನ್ ಇರ್ಲಿಲ್ಲ ತಗೊಂಡ್ ಬರ್ಲಿಕ್ಕೆ. ನಮ್ ಬಾಟ್ಲ್ ಅಲ್ಲಿ ಇದ್ದ ನೀರು ಕೂಡ ನಾವು ಇಟ್ಟಿದ್ವಿ. ಅಲ್ಲಿ ಬರ್ದಿದ್ರು 100 ml ಗಿಂತ ಜಾಸ್ತಿ ಹಿಡ್ಕೊಂಡ್ ಬರ್ಲಿಕ್ಕಿಲ್ಲ ಅಂತ. ಬಟ್ ಅಲ್ಪ ಸ್ವಲ್ಪ ಆಚೀಚೆ ಆದ್ರೆ ಅಲೋ ಮಾಡ್ತಿದ್ರು. ಮತ್ತೆ ಒಂದ್ ಫ್ಲೈಟ್ ಇಂದ ಇನ್ನೊಂದ್ ಫ್ಲೈಟಿಗೆ ಹೋಗ್ಬೇಕಾದ್ರೆ ನಮ್ದು ಕನೆಕ್ಟಿಂಗ್ ಫ್ಲೈಟ್ ಇತ್ತಲ್ವಾ, ಅಲ್ಲೂ ಸಣ್ಣ ಬಾಟಲ್ ನೀರಿದ್ರೆ ಏನು ಪರವಾಗಿಲ್ಲ, ಹಿಡ್ಕೊಂಡ್ ಬರ್ಬೋದಾಗಿತ್ತು. ಬಟ್ ನಾವು ಇಲ್ಲಿಗ ಮಾಸ್ಕೋದಿಂದ ಮುರ್ಮಾನ್ಸ್ಕ್ ಹೋಗ್ತಿದಾವಲ್ಲ, ಈ ಫ್ಲೈಟ್ ಅಲ್ಲಿ, ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಿ ಸೆಕ್ಯೂರಿಟಿ ಚೆಕ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಒಂದ್ ಸ್ವಲ್ಪನೂ ನೀರ್ ತಗೊಂಡ್ ಬರೋ ಹಾಗಿಲ್ಲ. ತಲುಪಿದ್ವಿ ನಾವು ಮುರ್ಮಾನ್ಸ್ಕ್ ಏರ್ಪೋರ್ಟ್. ಈ ಏರ್ಪೋರ್ಟ್ ತುಂಬಾನೇ ಚಿಕ್ಕದು. ಸ್ಟಾರ್ಟ್ ಆಗ್ತಾನೆ ಮುಗ್ದೋಗುತ್ತೆ. ಒಂದ್ ಚಿಕ್ಕ ಬೆಲ್ಟ್ ಇದೆ ಲಗೇಜ್ ಎಲ್ಲ ಹಾಕ್ಲಿಕ್ಕೆ. ಲಗೇಜ್ ಹಾಕ್ತಾ ಇದಾರೆ ನೋಡಿ, ತೋರ್ತಿರ್ಬೋದು. ಲಗೇಜಸ್ ಬರ್ತದೆ ಈ ಸಣ್ಣ ಬೆಲ್ಟ್ ಅಲ್ಲಿ.
ಇಲ್ಲಿ ಮತ್ತೆ ಒಂದು ವಾಶ್ರೂಮ್ ಕೂಡ ಇದೆ ಅಷ್ಟೇ. ಇಲ್ಲಿಗೆ ಮುಗ್ದೋಯ್ತು ಈ ಏರ್ಪೋರ್ಟ್. ರಷ್ಯಾದಲ್ಲಿ ಸಿಮ್ ಕಾರ್ಡ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಒಂದು ತುಂಬ ದೊಡ್ಡ ಪ್ರೋಸೆಸ್ಸೇ ಇದೆ. ಇನ್ಶೂರೆನ್ಸ್ ಅಪ್ಲೈ ಮಾಡಬೇಕು, ಇನ್ ಪರ್ಸನ್ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕು, ಬಯೋಮೆಟ್ರಿಕ್ಸ್ ಕೊಡಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗಾಗಿ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಬರ್ತಾ ನಮ್ದು ಇಂಡಿಯಾ ಸಿಮ್ ಕಾರ್ಡ್ ಅಲ್ಲೇ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಎನೇಬಲ್ ಮಾಡಿ ಬಂದಿದ್ದೇವೆ. ಇಲ್ಲಿ ಬಂದು ಸಿಮ್ ಕಾರ್ಡ್ ತಗೊಳ್ಳಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಏರ್ಪೋರ್ಟ್ ಹತ್ರ ಮುರ್ಮಾನ್ಸ್ಕ್ ಅಲ್ಲಿ ನಮ್ಗೆ ಡೇಟಾ ಕನೆಕ್ಟೇ ಆಗ್ತಿಲ್ಲ. ಸೊ ನೆಟ್ವರ್ಕ್ ಇಲ್ಲ, ಅದರಿಂದಾಗಿ ನಾವು ಆನ್ಲೈನ್ ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಊಬರ್ ಅಲ್ಲಿ. ಸೊ ಇವಾಗ ನಾವಿಲ್ಲಿ ಲೋಕಲ್ ಕ್ಯಾಬ್ ಡ್ರೈವರ್ಸ್ ಇದಾರಲ್ಲ, ಅವ್ರ ಹತ್ರ ಮಾತನಾಡ್ಬಿಟ್ಟು ಕ್ಯಾಬ್ ಬುಕ್ ಮಾಡಿ ನಮ್ಮ ಸ್ಟೇಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನೀವು ಕೆಲವು ವಿಷಯಗಳನ್ನ ತುಂಬಾ ಗಮನದಲ್ಲಿಟ್ಕೊಳ್ಬೇಕು. ಒಂದು ಕರೆನ್ಸಿ, ನೀವು ಬರ್ಬೇಕಾದ್ರೆ ಸ್ವಲ್ಪನಾದ್ರೂ ರೂಬಲ್ಸ್ ಅಲ್ಲಿ ಕರೆನ್ಸಿ ಕನ್ವರ್ಟ್ ಮಾಡ್ಬಿಟ್ಟು ರೂಬಲ್ಸ್ ತಗೊಂಡ್ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ತರ ಇಲ್ಲಿ ಕ್ಯಾಶ್ ಕೊಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಕಾರ್ಡ್ಸ್ ಅಂತೂ ಇವಾಗ ಸದ್ಯಕ್ಕೆ ಇಲ್ಲಿ ಎಲ್ಲೂ ನಡೀತಾ ಇಲ್ಲ, ನಮ್ ವೀಸಾ ಕಾರ್ಡ್ ಎಲ್ಲ ನಡೆಯುದಿಲ್ಲ. ಸೊ ಹಾಗಾಗಿ ಕ್ಯಾಶ್ ಅವಶ್ಯಕತೆ ಬೀಳ್ತದೆ. ಬಟ್ ಕಂಪ್ಲೀಟ್ ರೂಬಲ್ಸ್ ನೀವು ಇಂಡಿಯಾದಿಂದ ಬರ್ಬೇಕಾದ್ರೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೆರಡು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕನ್ವರ್ಟ್ ಮಾಡಿ ತಂದ್ರೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಕನ್ವರ್ಟ್ ಮಾಡ್ಬೋದು. ಮತ್ತೆ ನಿಮ್ಗೆ ಏರ್ಪೋರ್ಟ್ ಅಲ್ಲೂ ಸಿಮ್ ಕಾರ್ಡ್ ಸೆಲ್ ಮಾಡೋ ಶಾಪ್ಸ್ ಏನೋ ನಮ್ಗೆ ಕಾಣ್ಲಿಲ್ಲ. ಲೈಕ್ ಬೇರೆ ಕಂಟ್ರಿಲೆಲ್ಲ ನಾವು ಹೋದಾಗ ಏರ್ಪೋರ್ಟ್ ಅಲ್ಲೇ ಸಿಕ್ತಿತ್ತು. ಇಲ್ಲಿ ಆತರ ಎಲ್ಲ ಏನು ನೋಡಿಲ್ಲ. ಮತ್ತೆ ಇಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಗೂಗಲ್ ಟ್ರಾನ್ಸ್ಲೇಟರ್ ಇಲ್ಲ ಯಾಂಡೆಕ್ಸ್ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತೀರಂತ ಹೇಳಿದ್ರೆ ಅದಕ್ಕೂ ನೆಟ್ವರ್ಕ್ ಬೇಕು. ಸೊ ನೀವು ಮೊದಲೇ ಆ ಆಪ್ ಒಳಗಡೆ ಲ್ಯಾಂಗ್ವೇಜಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಲ್ಯಾಂಗ್ವೇಜ್ ಡೌನ್ಲೋಡೆಡ್ ಇದ್ರೆ ಆಫ್ಲೈನ್ ಕೂಡ ಯೂಸ್ ಆಗ್ತದೆ ಟ್ರಾನ್ಸ್ಲೇಟರ್, ಇಲ್ಲ ಅಂತಂದ್ರೆ ನೆಟ್ವರ್ಕ್ ಬೇಕಾಗ್ತದೆ. ಸೊ ಈ ಸಣ್ಣ ಪುಟ್ಟ ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಇಂಡಿಯಾದಿಂದ ಬರ್ಬೇಕಾದ್ರೆ ನಮ್ಗೆ ಸೆಕೆ ಆಗ್ತಾ ಇರ್ತದೆ ಅಂತ ಹೇಳಿ ನಾವು ಜಾಕೆಟ್ ಎಲ್ಲ ಏನು ಹಿಡ್ಕೊಂಡಿರೋದಿಲ್ಲಲ್ಲ. ಬಟ್ ನೀವಿಲ್ಲಿ ರಷ್ಯಾಕ್ ಬಂದ್ಬಿಟ್ಟು ಏರ್ಪೋರ್ಟ್ ಇಂದ ಹೊರಗೆ ಬಂದ್ರೆ ಉಂಟಲ್ಲ, ತುಂಬಾನೇ ಚಳಿ ಆಗ್ತದೆ. ಸೊ ಹಾಗಾಗಿ ಗ್ಲೌಸ್, ಒಂದು ಜಾಕೆಟ್ ಇಂಥದೆಲ್ಲ ಇಲ್ಲ ಮಾಸ್ಕ್, ನಿಮ್ಗೆ ಏನ್ ಬೇಕು ಬೇರ್ ಮಿನಿಮಮ್ ಐಟಮ್ಸ್ ಇದನ್ನ ನೀವು ರೆಡಿ ಇಟ್ಕೊಳ್ಳಿ. ಸೊ ದಟ್ ಜಾಸ್ತಿ ಚಳಿ ಇದ್ರೂ ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬ್ಯಾಗ್ ಇಂದ ಹುಡುಕಿ ತೆಗಿಯೋದೆಲ್ಲ ಸುಮಾರು ಕಷ್ಟ ಆಗ್ತದೆ. ಸೊ ಒಂದು ಡಿಫ್ರೆಂಟ್ ಕವರ್ ಅಲ್ಲಿ ಅದನ್ನ ಇಟ್ಕೊಳ್ಳಿ. ಸೊ ದಟ್ ನಿಮ್ಗೆ ಯಾವಾಗ ಬೇಕೋ ಅವಾಗ ಅದನ್ನ ಯೂಸ್ ಮಾಡ್ಬೋದು. ಆಫ್ಟರ್ ಲಾಂಗ್ ಜರ್ನಿ ಫೈನಲಿ ನಾವು ತಲುಪಿಬಿಟ್ವಿ ನಮ್ಮ ಬುಕ್ ಮಾಡಿರೋ ಮನೆಗೆ. ನಾವು ನಾರ್ಮಲಿ ಏರ್ ಬಿ ಎನ್ ಬಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೇವೆ, ನಿಮ್ಗೆ ಗೊತ್ತಾ ಇದೆ. ಬಟ್ ಈ ಸಲ ಏರ್ ಬಿ ಎನ್ ಬಿಯಲ್ಲಿ ಬುಕ್ ಮಾಡ್ಲಿಕ್ಕಾಗಿಲ್ಲ, ಬಿಕಾಸ್ ಸ್ಯಾಂಕ್ಷನ್ಸ್ ಎಲ್ಲ ಇದೆ. ಸೊ ಏರ್ ಬಿ ಎನ್ ಬಿ ಯಾವುದೂ ನಡೀತಾ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ಹೇಗೋ ನಾವು ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದೇವೆ. ಈ ಅಪಾರ್ಟ್ಮೆಂಟು ಇಲ್ಲಿನ ಅಜಿಮಿತ್ ಹೋಟೆಲ್ ಅಂತ ಇದೆ, ಫೇಮಸ್ ಹೋಟೆಲ್. ಅದರ ಜಸ್ಟ್ 5 minutes ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಸೆಂಟ್ರ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ಪ್ರಾಪರ್ಟಿ ಕೂಡ ತುಂಬಾ ಚೆನ್ನಾಗಿದೆ. ಕಿಚನಲ್ಲಿ ಮೈಕ್ರೋವೇವ್, ವಾಷಿಂಗ್ ಮೆಷಿನ್, ಡಿಶ್ ವಾಷರ್ ಮತ್ತು ಕಬರ್ಡ್ಸಲ್ಲೆಲ್ಲ ಕಟ್ಲೆರಿ ಐಟಮ್ಸ್ ಇದೆ, ಫ್ರಿಜ್ ಇದೆ. ಇಷ್ಟು ಸಣ್ಣ ಜಾಗದಲ್ಲಿ ಏನೇನು ಅವಶ್ಯಕತೆಗೆ ಬೀಳೋ ವಸ್ತುಗಳಿವೆ ನೋಡಿ, ಅವೆಲ್ಲ ಅವೈಲೇಬಲ್ ಇದೆ. ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಕಿಚನೆಲ್ಲ. ರಷ್ಯಾದಲ್ಲಿ ಟ್ರೆಡಿಷ್ನಲಿ ಎಲ್ಲ ಮನೆಗಳು ತುಂಬಾ ಚಿಕ್ಕದಾಗಿರ್ತವೆ. ಪುಟ್ಟ ಜಾಗದಲ್ಲಿ ಎಲ್ಲ ಐಟಮ್ಸನ್ನು ಅರೇಂಜ್ ಮಾಡೋದು ಇಲ್ಲಿನ ಸ್ಪೆಷಾಲಿಟಿ. ನಾವು ಈ ಸ್ಯಾಂಕ್ಷನ್ಸ್ನ ಮಧ್ಯೆ ಇಷ್ಟು ದೊಡ್ಡ ಮನೆ ಫೈಂಡ್ ಔಟ್ ಮಾಡಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಲೊಕೇಶನ್ನು ತುಂಬ ಚೆನ್ನಾಗಿದೆ, ಸುಮಾರು ದೊಡ್ಡದಾಗಿದೆ ಮನೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ಈ ಥರ ಮನೆ ಹುಡ್ಕೋದಕ್ಕೆ ಹೆಲ್ಪ್ ಬೇಕು ಅಂತ ಹೇಳಿದರೆ ನನ್ನ ಕಾಂಟ್ಯಾಕ್ಟ್ ನಾನು ವಿಡಿಯೋ ಎಂಡಲ್ಲಿ ಕೊಡ್ತಿದ್ದೇನೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅರೆ ಇಲ್ಲಿ ನೋಡಿ ಈ ಟಾಯ್ಲೆಟ್ ಹೇಗಿದೆ, ಇದ್ರದ್ದು ಹೋಲ್ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಮೊದಲು ನೆದರ್ಲ್ಯಾಂಡ್ನಲ್ಲಿ ಕೂಡ ನಮಗೆ ಈ ಥರ ಟಾಯ್ಲೆಟ್ ಸಿಕ್ಕಿತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಜನರು ಅಲ್ಲಿ ತಮ್ಮ ಸ್ಟೂಲ್ ಎಕ್ಸಾಮಿನ್ ಮಾಡ್ತಾರಂತ. ಅದ್ರ ಕನ್ಸಿಸ್ಟೆನ್ಸಿ ಪ್ರಕಾರ ಹೆಲ್ತ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ಅದ್ರ ಪ್ರಕಾರ ಡಯಟ್ ಚೇಂಜ್ ಮಾಡ್ತಾರಂತೆ. ಬಟ್ ನಮಗೆ ಇವಾಗ ಇದು ಸೆಕೆಂಡ್ ಟೈಮ್ ಈ ಥರ ಸಿಗ್ತಾ ಇದೆ. ಇದು ಸ್ವಲ್ಪ ಅನ್ಕಂಫರ್ಟೇಬಲ್. ನಮಗಂತೂ ಏನು ಡಯಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಉಲ್ಟಾ ಹೋಲಿರೋ ಟಾಯ್ಲೆಟ್ ಯೂಸ್ ಮಾಡೋದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿದೆ ಇವಾಗ. ನಾವು ಸೇಮ್ ಬಿಲ್ಡಿಂಗಲ್ಲಿ 2 ಮನೆ ತಗೊಂಡಿದ್ದೇವೆ. ಇದು ಸೆಕೆಂಡ್ ಮನೆ.
ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಐ ಥಿಂಕ್ 2 ಮನೆಗಳದ್ದು ವಿಸ್ತೀರ್ಣ ಒಂದೇ ಆಗಿದೆ, ಬಟ್ ಓರಿಯೆಂಟೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತದೆ. ಇಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದೆ ನೋಡಿ, ಇದನ್ನು ಸೆಪ್ರೇಟ್ ಮಾಡಿದ್ದಾರೆ. ಫಸ್ಟ್ ಮನೆಯಲ್ಲಿ ಒಂದೇ ಆಗಿತ್ತಲ್ವಾ, ಬಟ್ ಇಲ್ಲಿ 2 ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ರಷ್ಯಾದಲ್ಲಿ ಎಲ್ಲೂ ಜೆಟ್ ಸ್ಪ್ರೇ ಇಲ್ಲ ವಾಶ್ರೂಮಲ್ಲಿ. ಸೊ 2 ಡಿಫ್ರೆಂಟ್ ಆಗಿದ್ದು ಯೂಸ್ ಇಲ್ಲ. ಇಂಡಿಯಾದಿಂದ ಬರ್ಬೇಕಾದ್ರೆ ಡಿಹೈಡ್ರೇಟೆಡ್ ಫುಡ್ ತಗೊಂಡ್ ಬಂದಿದ್ವಲ್ಲ, ಅದನ್ನೀಗ ಮಾಡಿ ತಿಂತಿದ್ದೇವೆ. ಇದು ವೆಜಿಟೇಬಲ್ ಪುಲಾವು, ಮತ್ತೆ ಇದು ನಾರ್ ಸೂಪ್ ಇದೆಲ್ಲ, ರೆಡಿ ಸೂಪ್ ಮಿಕ್ಸ್ ಬರ್ತದೆ, ಅದನ್ನ ಬಾಯ್ಲ್ ಮಾಡಿದ್ದೇವೆ. ನಮ್ಮ ಊಟ ರೆಡಿ ಇದೆ ಇವಾಗ. ನಾನು ನಿಮ್ಗೆ ಅವಾಗಲೇ ತೋರಿಸಿದೆ ಅಲ್ಲ ಮಾಡ್ತಿರ್ಬೇಕಾದ್ರೆ, ಇದು ವೆಜ್ ಪುಲಾವು ಮತ್ತೆ ಬ್ರೋಕೊಲಿ ಕ್ರೀಮ್ ಸೂಪ್, ಆಮೇಲೆ ಇದು ಟೊಮ್ಯಾಟೊ ಸೂಪ್, ಲೆಮನ್ ರೈಸ್, ಪಾಪಡ್, ಮತ್ತೆ ಇದು ಕಂಟೋಲಾ ಡ್ರೈ ಸಬ್ಜಿ. ಕಂಟೋಲಾ ಅಂತ ಒಂದು ಇದಿದೆ ವೆಜಿಟೇಬಲ್, ಅದ್ರ ಸಬ್ಜಿ ಪಲ್ಯ ಮಾಡಿದ್ದೇವೆ. ಸೊ ಇದು ಹೇಗಿದೆ ಅಂಥೇಳಿ ಈ ಸಲನೇ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಈ ಥರ ಡ್ರೈ ಐಟಮ್. ನೋಡೋಣ. ಸೊ ನಾನಿವಾಗ ಇದನ್ನು ತಿಂದ್ಬಿಟ್ಟು ಬೇಗ ಮಲಗ್ಲಿಕ್ಕೆ ಹೋಗ್ತಿದ್ದೇನೆ, ಸೊ ದ್ಯಾಟ್ ನಾಳೆ ಬೆಳಗ್ಗೆ ಬೇಗ ಎದ್ದು ತೆರಿ ಬರ್ಕಕ್ಕೆ ಹೋಗೋಣ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಟೇಕ್ ಕೇರ್, ಬಾಯ್.